ಬೆಂಗಳೂರಿನ ಬನಶಂಕರಿ ದೇವಾಲಯ ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದೆ. ಜನ ಮೂಲೆ ಮೂಲೆಯಿಂದ ದೇವರ ದರ್ಶನಕ್ಕೆ ಅಂತ ಬರ್ತಾರೆ. ಅಲ್ಲದೆ ದೇವರ ಹುಂಡಿಗೆ ಚಿತ್ರ ವಿಚಿತ್ರವಾದ ಕೋರಿಕೆಯನ್ನ ಕೂಡ ಕೇಳ್ತಾರೆ. ಬನಶಂಕರಿ ಭಕ್ತರ ಚಿತ್ರ ವಿಚಿತ್ರ ಕೋರಿಕೆ. ಹುಂಡಿಯಲ್ಲಿ ದಕ್ಷಿಣೆ ಬದಲು ಪತ್ರಗಳು. ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ದೇವರ ಹುಂಡಿಗೆ ಚಿತ್ರ ವಿಚಿತ್ರ ಕೋರಿಕೆ ಪತ್ರಗಳು ಬಂದಿವೆ. ದೇವಿ ಹುಂಡಿಗೆ ಹಣ ಹಾಕುವ ಬದಲು ಕೋರಿಕೆಗಳ ಪತ್ರಗಳನ್ನ ಭಕ್ತರು ಹಾಕಿದ್ದಾರೆ. ಹುಂಡಿ ಎಣಿಸುವಾಗ ಕೆಲ ಪತ್ರಗಳನ್ನ ನೋಡಿ ದೇವಸ್ಥಾನದ ಆಡಳಿತ ಮಂಡಳಿ ಶಾಕ್ ಆಗಿದೆ. ಭಕ್ತರ ಕೋರಿಕೆ ಪತ್ರ 1. ಪ್ರೀತಿಸಿದ ಹುಡುಗ ನನಗೆ ಬೇಡ, ಯಾವ ಹೀರೋಗೂ ಕಡಿಮೆ ಇರಬಾರ್ದು, IAS ಅಧಿಕಾರಿ ಜೊತೆ ಮದುವೆ ಮಾಡಿಸು. ಭಕ್ತನ ಕೋರಿಕೆ ಪತ್ರ 2. ನನ್ನ ತಾಯಿ ಮನೆಯಿಂದ ನನಗೆ ಬರಬೇಕಾಗಿರುವ ಆಸ್ತಿಯನ್ನ ಯಾರ ಅಡ್ಡಿ ಇಲ್ಲದೆ ಬರುವಂತೆ ಮಾಡು. ಭಕ್ತನ ಕೋರಿಕೆ ಪತ್ರ 3. ಅಮ್ಮ ತಾಯಿ ರಮ್ಯಾ ಮತ್ತು ಉಮೇಶ್ ಇಬ್ಬರು ದೂರ ಆಗುವಂತೆ ಮಾಡು. ಇವರಿಂದ ಒಂದು ಸಂಸಾರ ದೂರ ಆಗಿದೆ. ಅವರ ತಪ್ಪಿಗೆ ಶಿಕ್ಷೆ ಕೊಡು ತಾಯಿ. ಏನು ಗೊತ್ತಾ, ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋಂಥದ್ದು ದೇವ್ರ ಹತ್ರ ಹೇಳ್ಕೊಳಕ್ಕಾಗತ್ತೆ. ಅವ್ರಿಗೆ ಏನು ಮನಸ್ಸು ಬರುತ್ತೆ ಅದನ್ನು ಬಾಯಲ್ಲಿ ಹೇಳೋಕ್ಕಾಗದೇ ಇರೋದನ್ನು ರೈಟಿಂಗಲ್ಲಿ ಬರೆದ್ಬಿಟ್ಟು ನಮ್ಮ ಕೋರಿಕೆ ತೀರಿಸಲಿ ಅಂತ ಹೇಳ್ಬಿಟ್ಟು ಬರೀತಾರೆ. ಅದು ಅವ್ರ ಕೋರಿಕೆ, ಅದನ್ನು ದೇವರು ಆಲಿಸಿ ಅವ್ರ ಕೋರಿಕೆಯನ್ನು ಅವ್ರ ಕೋರಿಕೆ ಪ್ರಕಾರನೇ ನಡ್ಕೊಳ್ಳಂಗೆ ಆದರೆ ಒಳ್ಳೆಯದು. ಒಟ್ನಲ್ಲಿ ಭಕ್ತರು ತಮ್ಮ ಕೋರಿಕೆಯನ್ನ ದೇವಿ ಬಳಿ ಕೇಳಿಕೊಂಡಿದ್ದು, ದೇವಿ ಎಲ್ಲರ ಕೋರಿಕೆಯನ್ನ ಈಡೇರಿಸಲಿ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.